21 ದಿನಗಳಲ್ಲಿ ನಿಮ್ಮ ಜೀವನ ಬದಲಾಯಿಸಬಹುದು ಅಂದರೆ ನಂಬ್ತೀರಾ? ನಿಕೋಲಾ ಟೆಸ್ಲಾ ಹೇಳಿದ 369 ರಹಸ್ಯ ನಿಮ್ಮ ಕೈಯಲ್ಲಿದ್ದರೂ ಬಹುತೇಕ ಜನರು ಇದನ್ನು ಸರಿಯಾಗಿ ಬಳಸ್ತಿಲ್ಲ. ಇಂದು 369 ಟೆಕ್ನಿಕ್ಕನ್ನು ಸರಿಯಾಗಿ ಹೇಗೆ ಬಳಸಬೇಕು ಅಂತ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮದೇ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟೋನಲ್ಲಿ ನಿಮ್ಮ ಸೇವೆಗೆ ಬಂದಿದ್ದೇನೆ. ಇವತ್ತು ಪಾಪ್ಯುಲರ್ ರಿಕ್ವೆಸ್ಟ್ ಮೇಲೆ ಒಂದು ಅದ್ಭುತ ವಿಷಯದ ಬಗ್ಗೆ ಮಾತಾಡೋಣ. 369 ಟೆಕ್ನಿಕ್ ನಿಮ್ಮ ಕನಸುಗಳನ್ನು ಆಕರ್ಷಿಸುವ ಶಕ್ತಿ. ಈ 369 ಅಂದರೆ ಸಾಮಾನ್ಯ ಸಂಖ್ಯೆ ಅಲ್ಲ, ಇದು ಒಂದು ಫ್ರೀಕ್ವೆನ್ಸಿ ಕೋಡ್. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಶಕ್ತಿಯ ಗುಟ್ಟು. ಎಷ್ಟೊಂದು ಜನರು ಈ 369 ವಿಧಾನ ಬಳಸಿ ತಮ್ಮ ಕನಸನ್ನು ಈಡೇರಿಸಿಕೊಂಡಿದ್ದಾರೆ. ನನ್ನದೇ ಸ್ವಂತ ಉದಾಹರಣೆ ಇದೆ. ಯೂಟ್ಯೂಬ್ನಲ್ಲಿ 369 ಸಕ್ಸಸ್ ಸ್ಟೋರಿ ಸಾಕಷ್ಟು ತುಂಬಿ ಹೋಗಿದೆ. ಇನ್ನೊಂದು ಮುಖ್ಯವಾದ ವಿಷಯ, ಈ ಟೆಕ್ನಿಕ್ನ 2 ಸ್ಟೆಪ್ಗಳ ನಂತರ ಬರುವ ಪ್ರಶ್ನೆಗಳಿಗೆ ಸರಳವಾದ ಉತ್ತರಗಳನ್ನು ಆಮೇಲೆ ನೋಡೋಣ. ಈಗ ಈ 369 ಹಿಂದೆ ಇರುವ ವಿಜ್ಞಾನದ ಬಗ್ಗೆ ನೋಡೋಣ. ನೀವು ಕೇಳಿದ್ದೀರಾ ಈ ಮಹಾನ್ ವಿಜ್ಞಾನಿಯ ಬಗ್ಗೆ, ನಿಕೋಲಾ ಟೆಸ್ಲಾ. ನಾನು ಟೆಸ್ಲಾ ಕಾರ್ ಕಂಪ್ನಿ ಅಥವಾ ಇಲಾನ್ ಮಸ್ಕ್ ಬಗ್ಗೆ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಫಿಸಿಕ್ಸ್ನ ಮಹಾನ್ ವಿಜ್ಞಾನಿ ನಿಕೋಲಾ ಟೆಸ್ಲಾ ಬಗ್ಗೆ. ಇಫ್ ಯು ನೋ ದ ಮ್ಯಾಗ್ನಿಫಿಸೆನ್ಸ್ ಆಫ್ 369, ಯು ವುಡ್ ಹ್ಯಾವ್ ದ ಕೀ ಟು ದ ಯೂನಿವರ್ಸ್. ನಿಕೋಲಾ ಟೆಸ್ಲಾ ಇತಿಹಾಸ ಕಂಡ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು. ಅವರ ಹೆಸರು ಕೇಳಿದ ತಕ್ಷಣ ನಮಗೆಲ್ಲ ನೆನಪಾಗೋದು ವಿದ್ಯುತ್, AC ಕರೆಂಟ್. ಆದರೆ ಅವರಿಗೊಂದು ನಿಗೂಢವಾದ ಗೀಳು ಇತ್ತು, ಅದೇ ಈ 369 ವಿಧಾನ. ಹಾಗಾದರೆ ಏನಿದು ಈ 369 ವಿಧಾನ? ಇದಕ್ಕೂ ಟೆಸ್ಲಾಗೂ ಏನು ಸಂಬಂಧ? ಅವರು ತಮ್ಮ ದಿನನಿತ್ಯದ ಜೀವನದಲ್ಲಿ ಈ ಸಂಖ್ಯೆಗಳನ್ನು ತುಂಬ ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ರಂತೆ. ಹಾಗಾದರೆ ಯಾಕೆ ಈ ಸಂಖ್ಯೆಗಳು ವಿಶೇಷ? ಏನಿದೆ ಅವುಗಳಲ್ಲಿ? ಅದನ್ನು ಯೂನಿವರ್ಸಲ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಈ ಥಿಯರಿ ಪ್ರಕಾರ ಇಡೀ ಯೂನಿವರ್ಸ್ ಒಂದು ನಿರ್ದಿಷ್ಟ ಹೈ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡುತ್ತೆ. ಆ 3, 6 ಮತ್ತು 9 ಮ್ಯಾಜಿಕಲ್ ನಂಬರ್ಸನ್ನು ಬಳಸಿದಾಗ ನಾವು ಆ ಪವರ್ಫುಲ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗಿ ಇರ್ತೇವೆ. 369 ಇವು ಕೇವಲ ಸಂಖ್ಯೆಗಳಲ್ಲ, ಇವು ಒಂದು ಕಂಪನ, ಒಂದು ಫ್ರೀಕ್ವೆನ್ಸಿ. ರೇಡಿಯೋವನ್ನು ಒಂದು ಚಾನಲ್ಗೆ ಟ್ಯೂನ್ ಮಾಡಿದಾಗ ಏನಾಗುತ್ತೆ? ಆ ಚಾನಲದ ಕಂಪನವನ್ನು ನಾವು ಹಿಡಿಯುತ್ತೇವೆ. TV ಚಾನಲನ್ನು ನಿರ್ದಿಷ್ಟ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿದಾಗ ನಮಗೆ ಬೇಕಾದ ಕನ್ನಡ TV ಚಾನಲ್ ಸಿಗುತ್ತೆ. ಅದೇ ರೀತಿ ನಿಮ್ಮ ಮನಸ್ಸನ್ನು 369 ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿದಾಗ ನೀವು ಯೂನಿವರ್ಸ್ ಶಕ್ತಿಯನ್ನು ಆಕರ್ಷಣೆ ಮಾಡ್ತೀರಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಶಯ ಇದ್ದರೆ, ಇದು ನಿಜವಾಗಿಯೂ ಕೆಲಸ ಮಾಡುತ್ತಾ? ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸಹಕರಿಸಲ್ಲ. ಆದ್ದರಿಂದ ಮೊದಲು ನಂಬಿಕೆ, ನಂತರ ಪ್ರಾಕ್ಟೀಸ್. ಸರಿ, ಈ ಥಿಯರಿ ಎಲ್ಲ ಕೇಳೋಕ್ಕೆ ಚೆನ್ನಾಗಿದೆ, ಆದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ಅಂದರೆ ಈ 369 ವಿಧಾನವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಸೋದು ಈಗ ನೋಡೋಣ ಬನ್ನಿ. ಈಗ ಒಂದು ನೋಟ್ಬುಕ್ ಅಥವಾ ಒಂದು ಡೈರಿ ಮತ್ತು ಒಂದು ಪೆನ್ ತೆಗೆದುಕೊಳ್ಳಿ. ಹಾಗೂ ಕಾಮೆಂಟ್ನಲ್ಲಿ ಈಗಲೇ ಬರೆಯಿರಿ ರೆಡಿ ಅಂತ. ನೀವು ಟೈಪ್ ಮಾಡದೇ ಇದ್ದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇನ್ನೂ ರೆಡಿ ಇಲ್ಲ ಅಂತ ಅರ್ಥ. ಅದಕ್ಕೆ ಕಾಮೆಂಟ್ನಲ್ಲಿ ಈಗಲೇ ರೆಡಿ ಅಂತ ಟೈಪ್ ಮಾಡಿ. ಸ್ಟೆಪ್ 1, ಸ್ಪಷ್ಟತೆ, ಕ್ಲಾರಿಟಿ. ನಿಮಗೆ ಏನು ಬೇಕು? ಹಣವೇ, ಆರೋಗ್ಯವೇ, ಸಂಬಂಧವೇ ಅಥವಾ ಉದ್ಯೋಗವೇ? ಒಂದೇ ಗುರಿ ಆಯ್ಕೆ ಮಾಡಿ. 1 ಲಕ್ಷ, 2 ಲಕ್ಷ, 3 ಲಕ್ಷ ಅಥವಾ 10 ಲಕ್ಷ, ಹೀಗೆ ಗೊಂದಲ ಬೇಡ. ಉದಾಹರಣೆಗೆ ಈ ತಿಂಗಳು ನಾನು 1 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದೇನೆ. ಇದು ಸ್ಪಷ್ಟ, ನೇರ, ಗೊಂದಲವಿಲ್ಲ. ಈ ಸ್ಟೆಪ್ನಲ್ಲಿ ಕ್ಲಾರಿಟಿ, ಸ್ಪಷ್ಟತೆ ಬಹುಮುಖ್ಯ. ಅಂದರೆ ನಮಗೆ ನಿಖರವಾಗಿ ಏನು ಬೇಕನ್ನೋದನ್ನು, ಅದರ ಬಗ್ಗೆ ಪಕ್ಕಾ ಕ್ಲಾರಿಟಿ ಇರಬೇಕು. ಒಂದೇ ಸಲಕ್ಕೆ 10 ಗುರಿಗಳನ್ನು ಇಟ್ಕೋಬಾರ್ದು. ಒಂದೇ ಗುರಿಯ ಮೇಲೆ ಫೋಕಸ್ ಮಾಡೋದು ತುಂಬಾ ಬೆಟರ್. ಸ್ಟೆಪ್ 2, 2ನೇ ಹಂತ, 369 ವಿಧಾನ. ಬೆಳಿಗ್ಗೆ 12 ಗಂಟೆ ಒಳಗೆ ನಿಮ್ಮ ಅಫರ್ಮೇಷನನ್ನು 3 ಬಾರಿ ಬರೆಯಿರಿ. ನಂತರ ಮಧ್ಯಾಹ್ನ 12ರಿಂದ 4 ಗಂಟೆ ಒಳಗಡೆ, ಅಂದರೆ ಅದೇ ಅಫರ್ಮೇಷನನ್ನು 6 ಬಾರಿ ಬರೆಯಿರಿ. ಮತ್ತು ರಾತ್ರಿ ಅಂದರೆ ಸಂಜೆ 4 ಗಂಟೆ ನಂತರ ಮಲಗುವ ಮೊದಲು
ಅದೇ ಅಫರ್ಮೇಷನನ್ನು 9 ಬಾರಿ ಬರೆಯಿರಿ. ಒಂದು ಪದವು ಬದಲಾಯಿಸಬೇಡಿ. ಅದೇ ವಾಕ್ಯ, ಅದೇ ಶೈಲಿ 21 ದಿನ ನಿರಂತರವಾಗಿ ಮಾಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಬರೆಯುವಾಗ ಏನು ಮಾಡಬೇಕು? ಮುಖದಲ್ಲಿ ನಗು ಇರಲಿ, ಭಾವನೆ ಸೇರಿಸಿ. ನೀವು 1 ಲಕ್ಷ ಗಳಿಸಿದ್ದೇನೆ ಎಂದು ಬರೆಯುತ್ತಿದ್ದರೆ ಅದನ್ನು ಖರ್ಚು ಮಾಡ್ತಿರೋದನ್ನು ಕಣ್ತುಂಬಿಕೊಳ್ಳಿ, ಆನಂದಿಸಿ. ಆರೋಗ್ಯದ ಗುರಿ ಇದ್ದರೆ ಖುಷಿಯಿಂದ ಎಕ್ಸಸೈಸ್ ಮಾಡ್ತಿರೋದನ್ನು ಕಲ್ಪಿಸಿಕೊಳ್ಳಿ. ಶಾಪಿಂಗದ ಗುರಿ ಇದ್ದರೆ ಹೊಸ ಡ್ರೆಸ್ ಧರಿಸಿ ಹೊರಗೆ ಹೋಗುತ್ತಿರುವುದನ್ನು ಊಹಿಸಿ. ಸಂಬಂಧದ ಗುರಿ ಇದ್ದರೆ ನಿಮ್ಮ ಸಂತೋಷದ ಕ್ಷಣಗಳನ್ನು ಮನಸ್ಸಿನಲ್ಲಿ ನೋಡಿ. ವಿಜುವಲೈಸೇಷನ್ ಪ್ಲಸ್ ಎಮೋಷನ್ ಈಕ್ವಲ್ ಟು ಹೈ ಫ್ರೀಕ್ವೆನ್ಸಿ. ನೆಗೆಟಿವ್ ಫೀಲ್ ಬಂದರೆ ತಕ್ಷಣ ಹೇಳಿ ಕ್ಯಾನ್ಸಲ್ ಅಥವಾ ಹೋಪೊನೊಪೊನೊ ಪ್ರೇಯರ್ ಮಾಡುವುದು ಇನ್ನೂ ಒಳ್ಳೆಯದು. ಇಲ್ಲವೇ 5 ವಿಷಯಗಳಿಗೆ ಧನ್ಯವಾದ ಹೇಳಿ. ಅದು ಯಾವುದೇ ಆಗಿರಬಹುದು. ನೀರು, ಗಾಳಿ, ನಿಮ್ಮ ಮನೆ, ನಿಮ್ಮ ಕುಟುಂಬ, ಆರೋಗ್ಯ, ಏನಾದರೂ ಆಗಬಹುದು. ನಿಮ್ಮ ಫ್ರೀಕ್ವೆನ್ಸಿ ಕ್ಷಣದಲ್ಲಿಯೇ ಬದಲಾಗುತ್ತದೆ. ಈಗ ನಿಮ್ಮಿಂದ ಒಂದು ಪ್ರಾಮಿಸ್ ಬೇಕು. ಐ ಪ್ರಾಮಿಸ್ 21 ಡೇಸ್. ನೀವು ನಿಜವಾದ ಉದ್ದೇಶದಿಂದ ಮಾಡಿದರೆ, ರಿಯಲಿಸ್ಟಿಕ್ ಗುರಿ ಇದ್ದರೆ ಫಲಿತಾಂಶ ಖಂಡಿತ ಬಂದೇ ಬರುತ್ತೆ. ನಿಮ್ಮ ಯಶಸ್ಸನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಾವು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋಣ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಕನಿಷ್ಠ 3 ಸ್ನೇಹಿತರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ನೀವು ನನಗೆ ಹೇಳುವ ಥ್ಯಾಂಕ್ಸ್. ಓಕೆ, ಇಲ್ಲಿವರೆಗೂ ಈ ವಿಧಾನದ ಬಗ್ಗೆ ತಿಳ್ಕೊಂಡಾಯಿತು. ಈಗ ಸಾಮಾನ್ಯವಾಗಿ ಬರುವ ಕೆಲ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ಏನು ಅನ್ನೋದನ್ನು ಬೇಗ ನೋಡ್ಕೊಂಡು ಬರೋಣ. ಮೊದಲನೇ ಪ್ರಶ್ನೆ, ಒಂದು ವೇಳೆ ಈ ಪ್ರಾಕ್ಟೀಸ್ ಮಾಡುವಾಗ ಮಧ್ಯದಲ್ಲಿ 1-2 ದಿನ ಮಿಸ್ ಆದರೆ ಏನು ಮಾಡೋದು? ಅದಕ್ಕೆ ಚಿಂತೆ ಮಾಡಬೇಕಿಲ್ಲ. ಎಲ್ಲಿಗೆ ನಿಲ್ಲಿಸುತ್ತೀರೋ ಅಲ್ಲಿಂದಾನೇ ಕಂಟಿನ್ಯೂ ಮಾಡಿ. ಇದರಲ್ಲಂಥ ಕಠಿಣವಾದ ರೂಲ್ಸ್ ಏನೂ ಇಲ್ಲ. ಸರಿ, ಮುಂದಿನ ಪ್ರಶ್ನೆ ನೋಡೋಣ. ಒಂದೇ ಟೈಮ್ನಲ್ಲಿ 2 ಗುರಿಗಳಿಗಾಗಿ ಈ ಮೆಥಡ್ ಬಳಸಬಹುದಾ? ಖಂಡಿತ ಬಳಸಬಹುದು. ಆದರೆ ಒಂದು ಕಂಡೀಷನ್. ಒಂದು ಗುರಿಗೋಸ್ಕರ ಬರೆದಾದ್ಮೇಲೆ ಇನ್ನೊಂದು ಗುರಿಗೋಸ್ಕರ ಬರೆಯೋಕ್ಕೆ ಶುರು ಮಾಡೋಕ್ಕೂ ಮುಂಚೆ ಕನಿಷ್ಠ ಒಂದು 30ರಿಂದ 45 ನಿಮಿಷದ ಗ್ಯಾಪ್ ಕೊಡಬೇಕು. ಯಾಕಂದರೆ ಪ್ರತಿಯೊಂದು ಗುರಿಗೂ ನಮ್ಮ ಫುಲ್ ಫೋಕಸ್ ಸಿಗಬೇಕಲ್ಲ. ಉದಾಹರಣೆಗೆ, ನಿಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾರೆ. ಹೇಗಿದ್ದೀರಿ ಅಂತ ಕೇಳೋಕ್ಕೂ ಮುಂಚೆ ಇನ್ನೊಬ್ಬರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ. ಯಾವ ಗೆಸ್ಟು ನಿಮ್ಮ ಪೂರ್ತಿ ಅಟೆನ್ಷನ್ ತಗೊಳ್ಳಲ್ಲ. ಅದೇ ರೀತಿ ಇದೂ ಸಹ. ಇನ್ನೊಂದು ಪ್ರಶ್ನೆ, ನಾವು 21 ದಿನಗಳಲ್ಲಿ ಟಾರ್ಗೆಟ್ ಇಟ್ಕೊಂಡಿರ್ತೀವಿ. ಆದರೆ ಅದಕ್ಕೂ ಮುಂಚೆನೇ ನಮ್ಮ ಗುರಿ ಈಡೇರಿಬಿಟ್ರೆ ಆಗೇನು ಮಾಡಬೇಕು? ಅದು ಗ್ರೇಟ್ ನ್ಯೂಸ್. ನಮ್ಮ ಯಶಸ್ಸನ್ನು ಖುಷಿಯಿಂದ ಸೆಲೆಬ್ರೇಟ್ ಮಾಡಬೇಕು. ಆ ಗುರಿಗಾಗಿ ಬರೆಯೋದನ್ನು ನಿಲ್ಲಿಸಿ ನಮ್ಮ ಮುಂದಿನ ಗುರಿ ಕಡೆ ಗಮನ ಕೊಡಬೇಕು. ಅದನ್ನು ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಪ್ರಶ್ನೆ, ಈ ಅಫರ್ಮೇಷನ್ ಬರೆದದ್ದನ್ನು ನಂತರ ಏನು ಮಾಡೋದು? ಇದು ತುಂಬ ಪ್ರೇಸಿಯಸ್ ಪೇಪರ್. ನಾನಂತೂ ಇಡ್ತೇನೆ. ಇದನ್ನು ನೀವು ಅಚೀವ್ಮೆಂಟ್ ಅಂತ ತೋರಿಸಬಹುದು, ನಮ್ಮೊಂದಿಗೆ ಶೇರ್ ಮಾಡಬಹುದು. ಮತ್ತೊಂದು ಪ್ರಶ್ನೆ, ಬರೆಯುವಾಗ ಯಾವ ಥರದ ಎಮೋಷನ್ಸ್ ಇರಬೇಕು? ಖಂಡಿತವಾಗಿ ಖುಷಿಯ ಎಮೋಷನ್ ಇರಬೇಕು. ಚಿಂತೆ, ಹೆದರಿಕೆ ಇರಲೇಕೂಡದು. ಇದ್ದರೆ ನಿಮ್ಮ ಕನಸು ಇನ್ನಷ್ಟು ಮುಂದೆ ಹೋಗುತ್ತೆ. ಬೇಗನೆ ಆಗಬೇಕು ಅನ್ನೋ ಹಪಾಪಿ ಇರಲೇಬಾರ್ದು. ಕೊನೆಯದಾಗಿ ಒಂದು ಸಾಮಾನ್ಯ ಡೌಟ್, ಬರೆಯೋ ಟೈಮ್ ಅಂದರೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಬರಿಬೇಕಾ ಅಥವಾ ಇಂಥದ್ದೇ ಕಲರ್ ಪೆನ್ ಬಳಸಬೇಕಾ? ಈ ಥರದ ಸಣ್ಣ ಡೀಟೇಲ್ಸ್ ಮ್ಯಾಟ್ರ್ ಆಗುತ್ತಾ? ಖಂಡಿತ ಇಲ್ಲ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಯಾವಾಗ ಬೇಕಾದರೂ ಬರೀಬಹುದು. ಆದರೆ ಮಧ್ಯದಲ್ಲಿ ಒಂದು 4 ಅಥವಾ 5 ಗಂಟೆಗಳ ಡಿಫ್ರೆನ್ಸ್ ಇರಬೇಕು. ಹಾಗೆಯೇ ಇಷ್ಟವಾದ ಯಾವುದೇ ಬಣ್ಣದ ಪೆನ್ ಬಳಸಬಹುದು. ಇಲ್ಲಿ ಮುಖ್ಯವಾಗಿರೋದು ಬರವಣಿಗೆ ಮತ್ತು ಅದರ ಹಿಂದಿರೋ ನಮ್ಮ ಭಾವನೆ ಅಷ್ಟೇ. ಮತ್ತೆ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ಬರೆಯಿರಿ. ಮತ್ತೆ ಮುಂದಿನ ಅಮೇಜಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ. ನೆನಪಿರಲಿ, ನಿಮ್ಮ ಜೀವನದ ಫ್ರೀಕ್ವೆನ್ಸಿ ನಿಮ್ಮ ಕೈಲಿದೆ.